ಬೆಟ್ಟವೇರಿ ಇಳಿದು ಈಜಿ ಕಡಲಲ್ಲಿ ಕೋಟೆ ದಾಟಿ ಈಟಿ ಮೀಟಿ ಎದೆಯಲಿ ವಿಲನುಗಳನ್ನು ಎಳೆದು ಬಡಿದು ಎದುರಲಿ ಇವಳ ಮನಸ್ಸ ಗೆಲ್ಲಬೇಕು ಕಡೆಯಲಿ. ಅಬ್ಬಬ್ಬಬ್ಬಬ್ಬಬ್ಬಾ ಕಷ್ಟ ಐತೆ. ನನ್ನ ಕರಿಯರಲ್ಲಿ ಇದು ನನ್ನ ಮೊದಲನೇ ತಮಟೆ ಹಾಡು. ದೊಡ್ಡ ದೊಡ್ಡ ವಿದ್ವಾಂಸರು ಅಂದರೆ ರಾಜ್ಕುಮಾರ್ ಥರ, ಪಿ ವಿ ಶ್ರೀನಿವಾಸ್ ಥರ, ಗಾಂಜಾವಾಲು, ಉದಿತ್ ನಾರಾಯಣ್ ಮತ್ತೆ ಸೋನು ನಿಗಮ್ ಆ ಥರ ಆಗಕ್ಕಾಗಲ್ಲ ಇವನು. ಜಮ್ಮ 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 ಜಾ ಜಮ್ಮ 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 ಜಾ. ಈ ಸಾಂಗಲ್ಲಿ ತುಂಬ ಇನ್ನೋಸೆನ್ಸ್ ಹೈಲೈಟ್ ಆಗಬೇಕಿತ್ತು. ಸೊ ಹಾಗಾಗಿ ನಾನು ಪೂರ್ಣ ಕೊಟ್ಟಿದ್ದ ಬ್ರೀಫ್ ಏನು ಅಂದರೆ, ನಮ್ಮ ಕನ್ನಡದ ಏನು ಫೋಕ್ ಇದೆ ಅದನ್ನು ತೊಗೊಂಬನ್ನಿ ಹಾಡಲ್ಲಿ ಅಂತ ಹೇಳಿದ್ದೆ. ಒಬ್ಬ ಖುಷಿ ಆದಾಗ ಅವ್ನು ನ್ಯಾಚುರಲ್ ಆಗಿ ಏನು ಎಕ್ಸ್ಪ್ರೆಸ್ ಮಾಡ್ತಾನೆ ಆ ಎಕ್ಸ್ಪ್ರೆಷನ್ನ ಫಿಲಮಲ್ಲಿ ಕ್ಯಾರಿ ಆಗುತ್ತೆ. ಅದಕ್ಕೆ ಜಸ್ಟ್ ಸಪೋರ್ಟಿವ್ ಸಾಂಗ್ ಬೇಕು ಅನ್ನೋದಷ್ಟೇ ರಿಕ್ವೈರ್ಮೆಂಟ್ ಇತ್ತು. ಒಂದಿಷ್ಟು ರಿಸರ್ಚ್ ಮಾಡಿದ್ರು ತಮಟೆ ಸೌಂಡ್ಗಳ ಬಗ್ಗೆ. ಅವ್ರು ಮೈಸೂರಲ್ಲೇ ಇರೋದ್ರಿಂದ ಅದು ತುಂಬ ಈಸಿಯಾಗಿ ಸಿಕ್ತಿತ್ತು ಅವ್ರಿಗೆ. ಟ್ಯೂನ್ ಕಂಪೋಸ್ ಮಾಡಬೇಕಾದ್ರೆ ಏನಾದ್ರು ಡಮ್ಮಿ ಲಿರಿಕ್ ಅನ್ನೋ ಥರದಲ್ಲಿ ಏನೋ ಬಾಯಿಗೆ ಬಂದಿದ್ದೇನೋ ಹಾಡ್ಕೊಂಡು ಕಂಪೋಸ್ ಮಾಡೋದು ನನ್ನ ಅಭ್ಯಾಸ. ಮನಸೊಳಗಿನ ತಮಟೆ ಯಾರೋ ಪಡ್ದಂಗಾಯ್ತಾಯ್ತೆ, ಮೆದಲಿನ ಮೂಲೆಲೆಲ್ಲೋ ಪದಗಳು ರಾತ್ರಿ ಇಮೇಲ್ ಮಾಡಿದ್ರು. ಅದನ್ನು ಡೌನ್ಲೋಡ್ ಮಾಡಿ ಕೇಳಿದ್ರೆ ಅವ್ರದೇ ವಾಯ್ಸಲ್ಲಿ ರಫ್ ಆಗಿ ಹಾಡಿದ್ರು. ಲಿರಿಕ್ ಕೂಡ ಇತ್ತು ಅದರಲ್ಲಿ. ತುಂಬ ಖುಷಿ ಆಯ್ತು ಅದು ಆ ಹಾಡನ್ನ ಕೇಳಿದಾಗ. ತುಂಬ ಬೇಸಿಕ್ ಒಂದು ತಮಟೆ ಲೇಯರ್ ಇತ್ತು. ಲಿರಿಕ್ ಮಾತ್ರ ತುಂಬ ಇಷ್ಟ ಆಯ್ತು ನನಗೆ. ನಾವು ಈ ಸಾಂಗ್ ಆಕ್ಚುಲಿ ಯೋಗರಾಜ್ ಭಟ್ ಸರ್ ಹತ್ರ ಬರ್ಸ್ಬೇಕು ಅನ್ನೋ ಥರದ್ದು ಇತ್ತು. ಭಟ್ರು ಕೂಡ ಹಾಡನ್ನ ಕೇಳಿ ಇದೇ ಲಿರಿಕ್ ಚೆನ್ನಾಗಿದೆ, ಇದನ್ನೇ ಕಂಟಿನ್ಯೂ ಮಾಡಿ, ಏನೇ ಆದರೂ ನಾನು ಇದನ್ನ ಬರೆಯಲ್ಲ ಅಂತ ಅಂದ್ಬಿಟ್ರು. ನಾನು ಅವಾಗ ಕಾನ್ಶಿಯಸ್ ಅದ, ಯಾಕೆಂದ್ರೆ ನಾನು ಲಿರಿಕ್ ಬರಿಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ. ಗಂಡು ಜಾತಿ ಗೋಳಿದು ತೇಪೆ ಹಾಕಲಾಗದು, ಕಿತ್ತು ಹೋದ ಜೋಡಿ ನಂಗೆ ಕೈಗೆ ಬಂದರೆ, ಇವಳ ಕಣ್ಣ ಕಾಡಿಗೆ ನನ್ನ ಮನೆಯ ಬಾಡಿಗೆ ಒಂದೇ ರೇಟು ಡೌಟೇ ಇಲ್ಲ, ತುಂಬಾ ತೊಂದರೆ. ನಾವೊಂದು ಲಿಸ್ಟ್ ಮಾಡ್ಕೊಂತ ಇದ್ವಿ ಯಾರ ಕೈಯಲ್ಲಿ ಹಾಡಿಸೋದು ಅಂತ. ನಾನು ಹೊಸ ಕಂಪೋಸರು, ಎಲ್ಲ ಹೊಸದಾಗಿ ಆಗ್ತಾ ಇದೆ. ಅದಕ್ಕೆ ಯಾರು ಒಬ್ಬ ತುಂಬ ಸ್ಟ್ರಾಂಗ್ ಸಿಂಗರ್ ಇದ್ರೆ ಚೆನ್ನಾಗಿ ಹೈಲೈಟ್ ಆಗುತ್ತೆ ಅನ್ನೋದು ನನ್ನ ಪ್ಲಾನ್ ಇತ್ತು. ಯಾಕೆ ನಾವು ಆಚೆಯಿಂದ ಒಬ್ರನ್ನ ಹುಡುಕಿ ತರೋ ಬದಲು ನಮ್ಮ ಸ್ಟೇಟಲ್ಲೇ ಇನ್ನೊಬ್ರನ್ನ ಹುಡುಕಿ ತರಬಾರ್ದು ಅಂತ ಒಂದು ಐಡಿಯಾ ಬಂತು. ಆಗ ಒಬ್ಬ ನೆನಪಿಗೆ ಬಂದಿದ್ದು ನವೀನ್ ಅಂತ. ಅವನ ಆರ್ಕೆಸ್ಟ್ರಾ ಮಾಡ್ಕೊಂಡಿದ್ದ ಅಂತ ಗೊತ್ತಾಯ್ತು. ಆರ್ಕೆಸ್ಟ್ರಾನಲ್ಲಿ ಆ್ಯಕ್ಚುಲಿ ನಮಗೆ ಒಬ್ಬ ಹುಡುಗ ಸಿಕ್ಕದ. ಸರಿ, ಅವನು ಹಾಡೋದನ್ನ ಕೇಳಿದ್ವಿ. ನಾವು ಹೋದಾಗ ಅವನು ಅಶ್ವಥ್ ಅವ್ರದ್ದು ಒಂದು ಹಾಡನ್ನ ಹಾಡ್ತಿದ್ದ. ನನಗೆ ತುಂಬ ಚೆನ್ನಾಗಿ ಕೇಳಿಸ್ತು ಹಾಡು, ತುಂಬ ಇಂಪ್ರೆಸಿವ್ ಆಗಿತ್ತು. ಅವ್ನ ವಾಯ್ಸಲ್ಲಿ ಒಂದು ತುಂಬ ರಾ ಎಲಿಮೆಂಟ್ ಇತ್ತು. ನನ್ನ ಹೆಸರು ನವೀನ್ ಅಂತ, ನಾನು ಮಂಡ್ಯದ ಹತ್ರ ಇರೋ ಬಳ್ಳೆಕೆರೆಯವನು. ಅವನು ಇಂಜಿನಿಯರ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಅವನು ಓದಲೇ ಇಲ್ವಲ್ಲ. 7 ಗಂಟೆಗೆ ಶುರು ಮಾಡಿದ್ರೆ 12 ಗಂಟೆ ತನಕ ಆಡ್ತೀವಿ. ಅದರಲ್ಲೂ ಈ ಕಡೆ ಒಂದು ಗ್ಯಾಂಗ್ ಇರುತ್ತೆ, ಈ ಕಡೆ ಒಂದು ಗ್ಯಾಂಗ್ ಇರುತ್ತೆ. ಈ ಕಡೆಯಿಂದ ನೀನು ಅಂಬರೀಷ್ ಆಡು ಅಂತಾರೆ, ಈ ಕಡೆಯಿಂದ ನೀನು ವಿಷ್ಣುವರ್ಧನ್ ಆಡು ಅಂತಾರೆ. ಆ ಕಡೆ ಆಟೋದವ್ರು ಇದ್ರೆ ನೀನು ಶಂಕರ್ನಾಗ ಆಡು ಅಂತಾರೆ. ಶಂಕರ್ನಾಗ ಆಡೋಡಿದ್ರೆ ಆಟೋದವರೆಲ್ಲ ತಂದು ಒಂದಷ್ಟು ದುಡ್ಡುಗಳಾಗ್ತಾರೆ. ನವೀನನ್ನ ಮನೆಗೆ ಕರ್ಕೊಂಡ್ಬಂದ್ಬಿಟ್ಟು ಲಿರಿಕ್ ಕೊಡಿಸಿದ್ದಾರೆ. ಅವನನ್ನು ತೊಗೊಂಡೋಗಿ ಮೈಕ್ ರೂಮಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಮೈಕಲ್ಲಿ ರೆಕಾರ್ಡಿಂಗ್ ಮಾಡಕ್ ಬಂದಾಗ ತುಂಬಾ ಪ್ರಾಬ್ಲಮ್ ಆಗಕ್ಕೆ ಶುರು ಆಯ್ತು. ಒಬ್ಬ ಸ್ಟೇಜ್ ಮೇಲೆ ಒಂದು 200 ಜನದ ಮುಂದೆ ಖುಷಿಯಾಗಿ ಫಿಲ್ಮ್ ಹಾಡು, ಆಲ್ರೆಡಿ ಹಿಟ್ ಆಗಿರೋ ಫಿಲ್ಮ್ ಹಾಡನ್ನ ಹಾಡ್ಕೊಂಡು ತೊಗೊಂಡೋಗಿ ಒಂದು ರೂಮಲ್ಲಿ ಮೈಕ್ ಹಾಕಿ ಒಂದು ಹೆಡ್ಫೋನ್ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ರೆ ಪಾಪ ಅವ್ನಿಗೆ ಏನಾಗ್ಬೋದು ಅಂತ. ಇದೊಂದು ಫಸ್ಟ್ ಎಕ್ಸ್ಪೀರಿಯನ್ಸ್. ಅವ್ನ ಲೈಫಲ್ಲಿ ಪ್ಲೇಬ್ಯಾಕ್ ಸಿಂಗಿಂಗ್ ಅಂತ ಮಾಡೇ ಇಲ್ವಂತೆ. ಸೆಕೆಂಡ್ ಚರಣದ್ದು ಇದು ಬೇಡ, 2 ಸಾರಿ ದಾಟಿ ಆಗ್ತಾ ಇದೆ. ಬೆಟ್ಟವೇರಿ ಇಳಿದು ಈಜಿ ಕಡಲಲ್ಲಿ. ಬೆಟ್ಟವೇರಿ ಇಳಿದು ಈಜಿ ಕಡಲಲ್ಲಿ. ಫಿಲ್ಮ್ ಹಾಡು ಅಂತ ಏನಿದೆ ಅದು ಹಾಡೋದು ತುಂಬ ಈಸಿ. ಒಬ್ಬ ಸಿಂಗರ್ ಹಾಡಿರ್ತಾನೆ, ಅದನ್ನೇ ನಾವು ಇಮಿಟೇಟ್ ಮಾಡ್ತಿರ್ತೀವಿ. ಬಟ್ ಒಂದು ಹೊಸದಾಗಿರೋ ಹಾಡಿದೆಯಲ್ಲ, ಅದಕ್ಕೆ ನೀವೇ ಫಸ್ಟ್ ಟೈಮ್ ಹಾಡ್ತಿರ್ತೀರಾ. ನಾವೇನೋ ಹೇಳ್ಕೊಟ್ರೆ ಏನೋ ಬೇರೆ ಥರನೇ ಏನೋ ಬರೋದು. ಒಳಿತು ಮಾಡು ಮನುಸ ನೀರೋದು 3 ದಿವಸ. ಈ ಹಾಡನ್ನ ನಾನು ಎಲ್ಲಾಡಿದ್ರು
ನನಗೆ ಹಾರಗಳು ಮತ್ತು ದುಡ್ಡನ್ನೆಲ್ಲ ತುಂಬ ಹಾಕ್ತಾರೆ. ಈ ಹಾಡಿಗೆ ನನಗೆ ಮೈಸೂರಲ್ಲಿ ಎಲ್ಲ ಕಡೆನೂ ಫ್ಯಾನ್ಸ್ ಇದ್ದಾರೆ ನನಗೆ. ಇದರಲ್ಲಿ ಪದಗಳು ಡೀಟೈಲ್ ತುಂಬ ಇಂಪಾರ್ಟೆನ್ಸ್ ಇತ್ತು, ಯಾಕೆಂದರೆ ತುಂಬ ಮೆದ್ಲಿನ ಮೂಲೆಯಲ್ಲೆಲ್ಲೋ ಪದಗಳು ಈ ಥರ. ಒಂದ್ಸಲ ಹೇಳ್ಬಿಟ್ಟು ಕೆಂಪು ಕುಂಕುಮ ಕಪ್ಪು ಕುಂಕುಮ ಅಂತ 10 ಸಲ ಹೇಳಿ ಒಟ್ಟಿಗೆ ನೋಡ್ತೀನಿ. 10 ಸಲ ಹೊರಡಿಸ್ತೆ ಕರೆಕ್ಟಾಗಿ ಹೇಳ್ಕೊಂಡು ಹೋಗಿ ನೋಡ್ತೀನಿ. ಅದೆಂಗಣ ಒಂದೇ ಸಲ ಆಯ್ತದೆ. ಕೆಂಪು ಕುಂಕುಮ ಕಪ್ಪು ಹಾಗೆ ಹೇಳಿ ಅದನ್ನ 10 ಸಲ ಹೊರಡಿಸ್ದೆ. ಹಬ್ಬ ಆದ್ಮೇಲೆ ನೀನು ಉಸಿರು ತಗೊಂಡು ಕಷ್ಟ ಐತೆ ಅಂತೀಯ, ಅದನ್ನ ಅಲ್ಲಿಂದನೇ ಕಷ್ಟ ಐತೆ ಟ್ರೈ ಮಾಡು. 2 ಬೆರಳು ಬಾಯಲ್ಲಿಟ್ಟುಕೊಂಡು ಶಿಳ್ಳೆ ಹೊಡಿಯಂಗಾಗುತ್ತೈತೆ. ತುಂಬ ಒಂದು ಟ್ಯಾಲೆಂಟೆಡ್ ಹೊಸ ಸಿಂಗರ್ ನಮಗೆ ಸಿಕ್ಕದ ಅನ್ನೋದು ಗೊತ್ತಾಯಿತು. ಸರಿ ಫೋನ್ ಮಾಡಿಬಿಟ್ಟು ಪೂರ್ಣಂಗೆ ಅದು ಏನೇ ಆಗಲಿ ನೀವು ಏನಾದರೂ ಮಾಡ್ಕೊಳ್ಳಿ, ನನಗೆ ನವೀನ್ ಕೈಯಲ್ಲೇ ಫೈನಲ್ ಸಾಂಗ್ ಬೇಕು ಅಂತ ಇನ್ಸಿಸ್ಟ್ ಮಾಡಿದೆ. ಅವ್ರು ಹೇಳಿದ್ರು ಇಲ್ಲ ಸರ್ ಅವ್ನಿಗೆ ಬರಲ್ಲ, ಅವನು ಪ್ಲೇಬ್ಯಾಕ್ ಸಿಂಗಿಂಗ್ ಮಾಡೇ ಇಲ್ಲ, ಅವನಿಗೆ ಈ ಹೊಸ ಥರ ಹಾಡೋದು ಕಷ್ಟ ಅಂತ. ನಮ್ಮ ಹತ್ರ ಟೈಮ್ ತುಂಬ ಇದೆ, ನೀವು ಅವನನ್ನು ಟ್ರೈನ್ ಮಾಡಿಬಿಟ್ಟು ಅವ್ನ ಕೈಯಲ್ಲೇ ಇದು ಫೈನಲ್ ಆಗಬೇಕು ಅನ್ನೋ ಥರ. ನಾನು ಟ್ರೈನ್ ಮಾಡಿ ಅಂತ ಅಷ್ಟೇ ಅಂದಿದ್ದೆ. ಅವ್ರು ನೋಡಿದ್ರೆ ಮಿಲ್ಟ್ರಿ ರೆಜಿಮೆಂಟ್ ಥರ ಅವನ ಕೈಯಲ್ಲಿ ಕೂರಿಸಿ ನಾನು ಆ ವಿಡಿಯೋಸ್ ನೋಡಿದ್ರೆ ನನಗೆ ಒಂದು ಸತಿ ಅಳಬೇಕು ಅನ್ನಬೇಕು. ಇನ್ಹ್ಯೂಮನ್ ಆಗಿ ಟ್ರೈನ್ ಮಾಡಿದ್ದಾರೆ ಅವನನ್ನು ಕರ್ಕೊಂಡೋಗಿ. ಗಂಡು ಜಾತಿ ಗೋಳಿದು ತೇಪೆ ಹಾಕಲ್ಲ ಇಲ್ಲ ಧೂ ಹಂಗೆ ನೀನು ಅದನ್ನ ಮಾಡಿದ್ರೆ ಇದನ್ನ ಚೇಂಜ್ ಮಾಡ್ತೀಯ, ಇದನ್ನ ಎರಡು ಯಾಕೆ ಕನ್ಫ್ಯೂಸ್ ಮಾಡ್ಕೊತೀಯಾ? ಗಂಡು ಜಾತಿ ಗೋಳಿದು ತೇಪೆ ಹಾಕಲ್ಲ ಬರಲ್ಲ. ಇದು ಬೇರೆ ಪೇಪರ್ಗಳೆಲ್ಲ ಓದಿಸಿ ಒಂದಷ್ಟು ಇಲ್ಲ ಪದಗಳೆಲ್ಲ ಹಿಂಗೆ ಬರಬೇಕು ಅನ್ನೋ ಥರದಲ್ಲಿ ರೀಡಿಂಗ್ ಎಲ್ಲ ಒಂದಷ್ಟು ದಿನ ಮಾಡಿಸಿ. ನನಗೆ ದಿನ 1 ಅವರ್ ಬಂದ್ಬಿಟ್ಟು ನೀನು ಪೇಪರ್ ಓದಬೇಕು. ಯಾವ ಥರ ಅಂತಂದರೆ ಫುಲ್ಲು ಆರ್ಟಿಫಿಷಿಯಲ್ ಆಗಿ ಕಡಲ ಕಿನಾರೆಗೆ ಬಂದು ಬಹಳ ದಿನಗಳಾಗಿವೆ, ಈ ಥರ ಆರ್ಟಿಫಿಷಿಯಲ್ ಆಗಿ ಫುಲ್ಲು ಓದಬೇಕು. ನನಗೆ ದಿನ ಓದು, ಅದೇ ಅದು ಮಾಡಿಲ್ಲ ಅಂತಂದರೆ ತುಂಬ ಕಷ್ಟ, ಮಾಡಲೇಬೇಕು. ನನಗೆ ನವೀನ್ ಸಿಂಗಿಂಗಲ್ಲಿ ತುಂಬ ಇಷ್ಟವಾದ್ದೇನು ಅಂದರೆ ಆ ಇನ್ನೋಸೆನ್ಸ್. ನೀವೇ ಅವನು ಹಾಡ್ತಿರ್ಬೇಕಂದ್ರೆ ಅವ್ನ ಕಣ್ಣಲ್ಲೇ ನೋಡ್ಬೋದು. ಒಂದು ಮಂಡ್ಯದಿಂದ ಬಂದು ಮೈಸೂರಲ್ಲಿ ಸೆಟಲ್ ಆಗಿರುವಂಥ ಹುಡುಗ, ಆಮೇಲೆ ಏನೂ ಒಂದು ಕೆಟ್ಟ ಇದು ಏನೂ ಇಲ್ಲ, ಕಣ್ಣಲ್ಲೇ ಕಾಣುತ್ತೆ ಅವ್ನು ಹಾಡಬೇಕಂದ್ರೆ. ನನಗೆ ಆ ಇನ್ನೋಸೆನ್ಸ್ ತುಂಬ ಇಷ್ಟ ಆಯಿತು. ಆಮೇಲೆ ಅದು ಒಂದು ವಾಯ್ಸಲ್ಲಿ ಬರ್ತಾ ಇತ್ತು ಆ ಹಾಡಲ್ಲಿ. ಜಲೀಲಾ ಅಬ್ಬಾಸ್ ಜಲಾನಿ ಹಾಗೂ ಭಾರತದ ವಿದೇಶಾಂಗ ಕಾರ್ಯದರ್ಶಿ, ಪಾಕಿಸ್ತಾನದ ವಿದೇಶಾಂಗ ಕಾರ್ಯದರ್ಶಿ, ಎದೆಯೊಳಗಿನ ತಮಟೆ ಯಾರೋ ಬಡ್ದ ಮೆದುಳಿನ ಮೂಲೆಯಲ್ಲಿ ಎಲ್ಲೋ ಪದಗಳು, ಧಾರವಾಡ ಮತ್ತು ಗುಲ್ಬರ್ಗಗಳಲ್ಲಿ ಹಿಂದೆ ಇದ್ದ ಯಾವ ಕಾರಣಗಳು ಈಗ ಇಲ್ಲ. ಜಮ್ಮ 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 ಜಾ ಜಮ್ಮ 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 ಜಾ. ಒಂದೇನಂದ್ರೆ ನಾನು ಪರ್ಫೆಕ್ಷನ್ ಬರೋ ತನಕ ಅವನ ಹತ್ರ ತುಂಬಾನೇ ಟ್ರೈ ಮಾಡಿಸ್ದೆ. ಈ ನವೀನ್ ಚಿಕ್ಕವನಿದ್ದಾಗಿಂದಾಗ್ಲೂ ಆರ್ಕೆಸ್ಟ್ರಲ್ಲೇ ಇರಬೇಕು ಅಂತ ಕನ್ಸ್ಕೊಂಡವನು. ಆರ್ಕೆಸ್ಟ್ರಾದಲ್ಲಿ ಒಂದ್ಸಲ ಹಾಕೊಂಡ್ರೆ ಒಂದು ಹಾಡನ್ನ ಒಂದ್ಸಲ ಶುರು ಮಾಡಿದ್ರೆ ಎಂಡಿಂಗ್ ತನಕ ನಾವೆಲ್ಲೂ ನಿಲ್ಸಲ್ಲ. ಯಾಕೆಂದ್ರೆ ನಾವು ನಿಲ್ಸಿದ್ರು ಕರೋಕಿ ಓಡ್ತಾ ಇರುತ್ತೆ, ಜನಗಳು ಬಂದು ಹೊಡಿತಾರೆ ನಮಗೆ. ರೆಕಾರ್ಡಿಂಗಲ್ಲಿ ಹಂಗಲ್ವಲ್ಲ, ಒಂದು ಹಾಡನ್ನ ಆ ಎದೆಯೊಳಗೆ ತಮಟೆ ಅಂದರೆ ಅದು ಹಂಗೆ ಬರಬೇಕು. ಆ ಸಾಹಿತ್ಯ ಏನಿರುತ್ತೆ, ಆ ಭಾವ ಏನು ತುಂಬಬೇಕು ಅಂತ ನಮ್ಗೆ ಆರ್ಕೆಸ್ಟ್ರಾದಲ್ಲಿ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಸುಮ್ಮನೆ ಅವ್ರು ಹಾಡಿರೋದನ್ನ ಕೇಳ್ಕೊಂಡು ನಾವು ಹಾಡ್ಬಿಡ್ತಿದ್ವಿ. ತಮಟೆ ಸೌಂಡ್ ಬಂದ ತಕ್ಷಣ ಕುಣಿಬೇಕು ಅನ್ಸಲ್ವಾ? ಅನಿಸುತ್ತೆ. ಅಂಥವನ್ನ ಒಂದು ರೂಮಲ್ಲಿ ಲಾಕ್ ಮಾಡಿಬಿಟ್ಟು ನೀವು ಪ್ಲೇಬ್ಯಾಕ್ ಸಿಂಗಿಂಗು ಒಂದೊಂದು ಸಣ್ಣ ವರ್ಡ್ ಡೀಟೇಲ್ನು ಕರೆಕ್ಷನ್ ಮಾಡ್ತಾ ಹೋದರೆ ಅದು ತಿಂಗಳಾನ್ಗಟ್ಲೆ ಅವ್ನಿಗೇನಾಗಿರ್ಬೇಕು ಯೋಚನೆ ಮಾಡಿ. ಒಂದಷ್ಟು ದಿನ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ದ. ನಮ್ಗೆ ಆಶ್ಚರ್ಯ ಆಯಿತು, ಏನಪ್ಪ ಫಿಲಮಲ್ಲಿ ನಿನಗೆ ಫಸ್ಟ್ ಟೈಮ್ ಫಿಲಮ್ ಆರ್ಕೆಸ್ಟ್ರಾದಲ್ಲಿ ಆಡ್ತಿದ್ದೆ, ಫಿಲಮಲ್ಲಿ ಬಂದು ಚಾನ್ಸ್ ಕೊಟ್ಟಿದ್ದೀವಿ, ನೀನು ಬಾ ಹಾಡು ಅಂತಂದರೆ ಬರೋದೇ ಇಲ್ಲ. ಒಂದಿನ ಪೂರ್ಣ ಫೋನ್ ಮಾಡಿದ್ರು, ಸರ್ ನಾನು ಅವ್ನ ಕೈಯಲ್ಲಿ ಹಾಡಿಸಲ್ಲ ಅಂತ. 1 ವಾರ ಆಯಿತು, 2ನೇ ವಾರ ಆಯಿತು, ಫೋನ್ ಮಾಡಿದ್ರೆ ಬರ್ತೀನಿ ಅಂತಾನೆ ಬರೋದೇ ಇಲ್ಲ. ಅವನಿಗೆ ಸಾಕಾಗೋಗಿದೆ, ನಂಗೊಂದು ರೂಮಲ್ಲಿ ಕೂಡಾಕ್ಬಿಡ್ತಾರೆ, ಅದೇ ಹಾಡನ್ನ ಪದೇ ಆಡಿಸ್ತಾರೆ, ನಂಗೆ ಬೇಡ ಅಂತ ಅವ್ನು ಓಡೋಟೋಗಿದ್ದಾನೆ. ಕಡೆಗೆ ಏನು ಮಾಡೋಕ್ಕೆ ಗೊತ್ತಾಗಲಿಲ್ಲ. ನನಗೆ ತುಂಬಾ ಬೇಜಾರಾಗಿ, ಇಲ್ಲ ಸರ್ ನಾನು ಪವನ್ ಅವ್ರಿಗೆ ಮೇಲ್ ಆಗ್ತಾ, ಇಲ್ಲ ಸರ್ ಅವನ ಹತ್ರ ನಾನು ಹಾಡಿಸ್ತಾ ಇಲ್ಲ,
ಬೇರೆ ಸಿಂಗರ್ ಹತ್ರ ಆಡ್ಸೋಣ ಸರ್. ಈ ಪೂರ್ಣನೂ ಪೂರ್ತಿ ಕೋಪದಲ್ಲಿ ನನ್ನ ಸ್ಟುಡಿಯೋಲಿ ಕಾಲಿಡ್ಬೇಡ ಅಂತ ಎಲ್ಲ ಜಗಳ ಮಾಡಿ ಅವ್ನನ್ನು ಕಳಿಸ್ಬಿಟ್ಟಿದ್ರು. ಸೊ ಇಲ್ಲಿ ನಾವು ಬ್ರೋಕರ್ ಆಗಬೇಕಾಯ್ತು ಆ ಟೈಮಲ್ಲಿ. ಅವ್ರ ಹತ್ರ ನವೀನ್ ಫೋನ್ ನಂಬರ್ ಇಸ್ಕೊಂಡು ನವೀನಿಗೆ ಫೋನ್ ಮಾಡಿ, ನವೀನ್ ಪ್ಲೀಸ್ ಬನ್ನಿ ಹಾಡಿ, ನಿಮಗೂ ತುಂಬ ಒಳ್ಳೆಯದು, ಕನ್ನಡ ಹಾಡನ್ನು ಹಾಡೋರಿಗೆ ಈ ಥರದ್ದು ಆಗಲಿ ಅಂತ ಮಾಡ್ತಿದ್ದೀವಿ ಅಂತೆಲ್ಲ ಕನ್ವಿನ್ಸ್ ಮಾಡಿ ಅವರಿಬ್ಬರದು ಪ್ಯಾಚ್ ಅಪ್ ಮಾಡಿಸಿ, ಇನ್ನೊಂದು ಸತಿ ಟ್ರೈ ಎಲ್ಲ ಮಾಡಬೇಡಿ, ಡೈರೆಕ್ಟಾಗಿ ಸ್ಟುಡಿಯೋನಲ್ಲಿ ಹಾಡಿಸಿ ಅಂತ. ಆರು ತಿಂಗಳ ಹಿಂದೆ ನವೀನ್ ಆರ್ಕೆಸ್ಟ್ರಾಯಿಂದ ಬಂದು ಫಸ್ಟ್ ಟೈಮ್ ಪೂರ್ಣನ್ ಮನೇಲಿ ಹಾಡಿದ್ದಕ್ಕೂ 6 ತಿಂಗಳಾದ್ಮೇಲೆ ಸ್ಟುಡಿಯೋನಲ್ಲಿ ಪ್ಲೇಬ್ಯಾಕ್ ಸಿಂಗರ್ ಥರ ಹಾಡ್ತಿದ್ದಕ್ಕೂ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ. ಒಂಥರ ಪ್ರೊಫೆಷನಲ್ ಸಿಂಗರೇ ಹಾಡ್ತಾ ಇದ್ದಾನೆ ಅಂತ ಅನ್ಸುತ್ತೆ. ನವೀನ್ ಆರ್ಕೆಸ್ಟ್ರಾ ಸಿಂಗರ್ ಆಗಿರೋದ್ರಿಂದ ನಮ್ಗೆ ಒಂದು ದೊಡ್ಡ ಅಡ್ವಾಂಟೇಜ್ ಏನಂತಂದ್ರೆ ಆಡಿಯೋ ರಿಲೀಸ್ ಮಾಡೋದಕ್ಕಿಂತ ಮುಂಚೆ ಇದು ರೆಸ್ಪಾನ್ಸ್, ಪಬ್ಲಿಕ್ ರೆಸ್ಪಾನ್ಸ್ ಚೆಕ್ ಮಾಡಕ್ ಒಂದು ಒಳ್ಳೆ ಅವಕಾಶ ಸಿಕ್ತು. ಎದೆಯೊಳಗಿನ ತಮ್ಮ ತಮ್ಮ ತಮ್ಮಟ ಯಾರೋ ಬಡ್ದಂಗಾಯ್ತಾಯ್ತ, ಎದೆಯೊಳಗಿನ ತಮ್ಮ ತಮ್ಮ ತಮ್ಮಟ ಯಾರೋ ಬಡ್ದಂಗಾಯ್ತಾಯ್ತ, ಮೆದುಳಿನ ಮೂಲೆಲೆಲ್ಲ ಪದಗಳು ಗುನ್ಗುನ್ ಗುನ್ಗುನ್ ಗುಟ್ಟುತ್ತೈತೆ, ಎರಡು ಬೆರಳು ಬಾಯಲ್ಲಿಟ್ಟುಕೊಂಡು ಶಿಳ್ಳೆ ಒಡಿಯಂಗಾಗುತ್ತೈತೆ, ಅಡ್ಡಾದಿಟ್ಟಿ ಅಲೆದ ಕಾಲು ತಾಳ ತಕ್ಕ ಕುಣಿತೈತೆ. ಎಂಡ್ ಆಫ್ ದಿ ಸಾಂಗ್ ಜನಗಳೆಲ್ಲ ಅದ್ರ ಜೊತೆ ಕುಣಿಯಕ್ ಶುರು ಮಾಡಿದ್ರು. ಆಗ ನನ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ಇಲ್ಲ ಈ ಸಾಂಗ್ ಓಕೆ, ಬೇರೆಯವ್ರು ಹೇಳ್ತಾ ಇದ್ದದೆಲ್ಲ ನಿಜ ಅನ್ನಿಸ್ತು. ಆಗ ಈ ಲೋಕ ಸುತ್ತಕೊಂದೋಣಿ ಕನಸೊಂದ ಬಿತ್ತೋಕೆ ಭೂಮಿ ಕೊಟ್ಟ ಹಾಗೆ ಬಿಟ್ಟಿಯಾಗಿ ಇವಳು ಸಿಕ್ಕರೆ ಹಳೆ ಸೈಕಲ್ ಮಾರೋದಾಗ್ಲಿ, ಮೈಯೆಲ್ಲ ಸಾಲ ಆಗ್ಲಿ, ಒಂದೊಳ್ಳೆ ಪೋಸು ಕೊಡ್ಲಿ, ಕಟ್ಔಟೆ ಹಾಕುತ್ತೀನಿ ನಮ್ಮ ಟೆಂಟಲ್ಲಿ. ದಿನ ಆರ್ಕೆಸ್ಟ್ರಾದವರು ಬೇರೆಯವ್ರು ಆಡಿರೋದನ್ನ ನಾವು ಆಡ್ತಾ ಇದ್ವಿ. ಇವತ್ತು ಜನಗಳು ಈ ಹಾಡನ್ನ ಕೇಳಿ ಖುಷಿ ಪಟ್ಟರೆ ನಾನು ಆಡಿರೋ ಹಾಡನ್ನು ಬೇರೆ ಆರ್ಕೆಸ್ಟ್ರಾದವರು ಆಡ್ತಾರೆ ಅನ್ನೋದು ತುಂಬ ಖುಷಿಯಾಗುತ್ತೆ. ಅವ್ರ ತಾಯಿ ಹೇಳಿದ ಮಾತು ಜ್ಞಾಪಿಸ್ಕೊಂಡ್ರೆ, ಗಾಂಜಾವಾಲು, ಉದಿತ್ ನಾರಾಯಣ್, ಸೋನು ನಿಗಮ್, ಆ ಥರ ಆಗಕ್ಕಾಗಲ್ಲ ಇವನು. ನಂದೇನು ಆಸೆ ಅಂದರೆ ಈ ವರ್ಷ ಲೂಸಿಯಾ ರಿಲೀಸ್ ಆಗಿ ಅವಾರ್ಡ್ ಫಂಕ್ಷನ್ಸ್ ಅಂತ ಆದಾಗ ಸೋನು ನಿಗಮ್ ಪಕ್ಕದಲ್ಲಿ ನವೀನಂದು ಕೂಡ ಒಂದು ನಾಮಿನೇಷನ್ ಆಗಿ ಬರಲಿ ಅಂತ. ಅಂದ್ರೆ ಫಿಲಮಲ್ಲಿ ಆಡಿದಾನೆ ಅಂತ ಹೇಳ್ತಾ ಇದ್ದಾನೆ, ನನಗೆ ನಂಬಿಕೆ ಇಲ್ಲ. ಪ್ರಾಜೆಕ್ಟ್ ಲೂಸಿಯಾ ಅಥವಾ ಆಡಿಯನ್ಸ್ ಫಿಲ್ಮ್ ಅಂತ ಏನು ಶುರು ಮಾಡಿದ್ವಿ 1 ವರ್ಷದ ಹಿಂದೆ, ಅದರದ್ದು ಕಂಪ್ಲೀಟ್ ಏನಿತ್ತು ಫೋಕಸ್ ಅನ್ನೋದು ನಿಮಗೆ ಈ ಸಾಂಗ್ ಮೂಲಕ ಗೊತ್ತಾಗಿರುತ್ತೆ. ಅದನ್ನೇ ಬೇರೆ ಡಿಪಾರ್ಟ್ಮೆಂಟ್ಸಲ್ಲೂ ಮಾಡ್ಕೊಂಬಂದಿದ್ದೀವಿ. ಪೂರ್ಣಚಂದ್ರ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆದವನು ಇವತ್ತು ಮ್ಯೂಸಿಕ್ ಡೈರೆಕ್ಟರ್ ಆದ, ನವೀನ್ ಆರ್ಕೆಸ್ಟ್ರಲ್ಲಿ ಹಾಡ್ತಿದ್ದವನು ಇವತ್ತೊಂದು ಪ್ಲೇಬ್ಯಾಕ್ ಸಿಂಗಿಂಗ್ ಮಾಡಿದ್ದಾನೆ ಒಂದು ಫಿಲ್ಮ್ಗೆ. ಆ ಥರ ಆ್ಯಕ್ಟಿಂಗಿಂದ ಹಿಡಿದು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಮಾಡಿದ್ದಾರೆ. ಸೊ ನಿಮಗೆ ನಾವು ಮಾಡ್ತಿರೋ ಕೆಲಸ ಇಷ್ಟ ಆಗಿದ್ದು ಇದನ್ನು ಸಪೋರ್ಟ್ ಮಾಡಬೇಕು ಅಂತ ಅನಿಸಿದ್ರೆ luciadafilm.com ಹೋಗಿ ಅಲ್ಲೊಂದು ಪ್ರೀ ಆರ್ಡರ್ ಅಂತ ಒಂದು ಆಪ್ಷನ್ ಇದೆ. ಪ್ರೀ ಆರ್ಡರ್ ಮಾಡಿ ಈ ಫಿಲ್ಮ್ನ ಇನ್ನೂ ಚೆನ್ನಾಗಿ ನಿಮಗೆ ತಲುಪಿಸೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಏನಯ್ಯ ನಿನ ಬಾದೆ, ಅಷ್ಟು ಸ್ವರ ಸುದ್ದಿ ನಮಗೆ ಬರಕಿಲ್ಲ. ನಾನು ಸಿಂಗರು, ನಾನು ಸಿಂಗರು, ಹಾಗೇನ ಹೆಚ್ಚು ಕಮ್ಮಿ ಬರ್ತದ ಬಿಡ. ಟೇಕ್ ಹೇಳು ಶಿವ, ಹೇಳು ಶಿವ, ಹೇಳು ಶಿವ, ಯಾಕಿಂಗಾದೆ, ಯಾಕಿಷ್ಟು ವೀಕಾದೆ, ಹೇಳು ಶಿವ ಯಾಕಿಂಗಾದೆ, ಏನಯ್ಯ ನಿನ ಬಾದೆ.